ಭಟ್ರೆ ನಮಸ್ತೆ. ನಮಸ್ಕಾರ. ನಿಮ್ಮ ಕಿರುಪರಿಚಯ? ನಾನು ಶ್ರೀಧರಾಚಾರ್ಯ ಅಂತೇಳಿ ಗುರುಕುಲದಲ್ಲಿ ಕಳೆದ 20 ವರ್ಷದಿಂದ ಇಲ್ಲಿ ಹರಿಹರಪುರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮೂಲತಃ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಹಿತ್ತಲ ನನ್ನ ಗ್ರಾಮ. MA BEd ಶಿಕ್ಷಣ ನಂತರ ನಾನು ಇಲ್ಲಿ ಗುರುಕುಲಕ್ಕೆ ಬಂದು ಸಮಾಜ ಸೇವೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ನಾನು. ನನ್ನ ಶ್ರೀಮತಿಯವರು ಚಂದ್ರಿಕಾ ಆರ್ ಅಂತೇಳಿ, ಇವರು ಮೂಲತಃ ಶಿವಮೊಗ್ಗ ಇರೋದು. ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಇವರು ಅಡ್ವೊಕೇಟ್ ಆಗಿ ಸುಮಾರು ಒಂದು 15 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ನನ್ನ ಶ್ರೀಮತಿ ಆದಮೇಲೆ ನನ್ನ ಜೊತೆಗೆ ಗುರುಕುಲದಲ್ಲಿ ಸೇವೆ ಕೆಲಸ ನಿಮ್ಮ ಐತಿಗೆ ಅಂತದ್ದು ಪತಿಯ ಪರದೈವ ಅಂತೇಳಿ ನಿಮ್ಮ ಜೊತೆ ಇದ್ದಾರೆ. ತುಂಗಾ ನದಿ ಗಂಗಾಮೂಲದಲ್ಲಿ ಹುಟ್ಟುತ್ತೆ. 3 ನದಿಗಳು ಹುಟ್ಟುವಂತಹ ವರಾಹಿ ಪರ್ವತದಲ್ಲಿ ಒಂದು ತುಂಗಾ, ಭದ್ರಾ ಮತ್ತು ನೇತ್ರಾವತಿ ಅಂತ. ಹೌದು. ತುಂಗಾ ನದಿ ಶೃಂಗೇರಿಯನ್ನು ಬಳಸಿ ಬರುತ್ತೆ. ಭದ್ರಾ ನದಿ ಕಳಸದ ಮೇಲೆ ಭದ್ರಾವತಿ ಮೂಲಕ ಕೂಡಲಿಯಲ್ಲಿ ಒಟ್ಟಾಗ್ತವೆ ತುಂಗಾ ಮತ್ತು ಭದ್ರಾ ನದಿಗಳು. ಸೊ ನೆಕ್ಸ್ಟು ನೇತ್ರಾವತಿ ನದಿ ಧರ್ಮಸ್ಥಳ ಕಡೆಗೆ ಹರಿಯುತ್ತೆ. ಮಳೆಗಾಲದಲ್ಲಿ ಹೇಗೆ ಬರ್ತೀರಿ? ಇದು ನಿಮಗೆ ದಿನ ಇದೇ ದಿನಚರಿ ಏನಲ್ಲ ಹಿಂಗೆ ಓಡಾಡಬೇಕು ಅಂತ? ಕೆಲಸ ಇದ್ರೆ ಬರ್ತೀವಿ ಅಷ್ಟೇ, ಎಲ್ಲೇ ಬರುತ್ತೆ. ಹೌದಾ? ಇಲ್ಲ ಕ್ಲಾಸಸ್ ಇರೋದು ನಿಮಗೆ? ಹಾಂ. ಓ, ನಾಳೆ ಫಂಕ್ಷನ್ ಇದೆಯಲ್ಲ? ಇದೆಯಲ್ಲ ಕೃತ್ಯಕ್ಕೆ 5 ವರ್ಷದ ನಂತರ ಒಂದು 5ನೇ ಕ್ಲಾಸ್ ಆದ್ಮೇಲೆ ಮಕ್ಕಳನ್ನ ಅಡ್ಮಿಟ್ ಕೊಡ್ಬೇಕಾ? ಯಾಕೆಂದ್ರೆ ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಳ್ಬೇಕಾಗತ್ತೆ. ಬಟ್ಟೆ ತೊಳೆಯೋದು, ಸ್ನಾನ ಮಾಡೋದು, ಅಲ್ಲೋದು, ಬಟ್ಟೆ ವಸ್ತು ಎಲ್ಲ ಜೋಡಿಸಿಟ್ಕೊಳ್ಳೋದು, ಅಪ್ಪ ಅಮ್ಮನ ಬಿಟ್ಟಿರೋದು, ಇವೆಲ್ಲ ಅಭ್ಯಾಸ ಇರುತ್ತೆ. ಮಕ್ಕಳು ಎಲ್ಲಿಂದ ಬರ್ತಾರೆ? ಉತ್ತರ ಭಾರತದಿಂದೆಲ್ಲ ಬರ್ತಾರಾ? ಉತ್ತರ ಭಾರತದಿಂದ ನಾವು ಸದ್ಯಕ್ಕೆ ತಗೊಳ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಬಂದೋಗ್ರಿಗೆ ಕಷ್ಟ ಆಗುತ್ತೆ. ತಮಿಳ್ನಾಡಿನವರು ಇದ್ದಾರೆ, ಕೇರಳದವರು ಇದ್ದಾರೆ, ಕರ್ನಾಟಕದ ಎಲ್ಲ ಭಾಗದವರು ಇದ್ದಾರೆ. ಜಾಸ್ತಿ ಪ್ರಾಶಸ್ತ್ಯ ಕೊಡೋದು ತೆಲಂಗಾಣದವರು ಇದ್ದಾರೆ. ತಗೊಳೋದಕ್ಕೆ ಏನು ಮಾನದಂಡ? ತಗೊಳಕ್ಕೆ ಮಾನದಂಡ ಮೊದಲನೇದು ಅವರಿಗೆ ತಂದೆ ತಾಯಿ ಬಿಟ್ಟಿದ್ದ ಅಭ್ಯಾಸ ಇರಬೇಕು. ತಂದೆ ತಾಯಿ ಮಗು ಬಿಟ್ಟಿದ್ದ ಅಭ್ಯಾಸ ಇರಬೇಕು. ಮೊದಲನೇ ಮಾನದಂಡ ನಮ್ಮದು. ಎರಡನೇ ಮಾನದಂಡ ಏನಂದರೆ ಭಾರತೀಯ ವಿದ್ಯೆಯನ್ನೇ ಕಲಿಬೇಕು ಅವರು, ಶಾಸ್ತ್ರಗಳ ಇತ್ಯಾದಿಗಳು. ಇದು ಎರಡನೇ ಮಾನದಂಡ. ಮತ್ತು ನಮ್ಮ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಗೆ ಅವರು ಒಪ್ಪುಗಳು. ಅಂದರೆ ಅವ್ರಿಗೆ ಬೇಕಾದಾಗ ಕರ್ಕೊಂಡು ಹೋಗ್ತೀವಿ, ಬೇಕಾದಾಗ ಕಳಿಸ್ತೀವಿ, ಹಾಕಿಲ್ಲ ಯಾವ ರಂಗ ಕಳಿಸ್ತೀವಿ. ನಿಧಾನ ಬನ್ನಿ, ಕಷ್ಟ ಆಗ್ತಾ ಇದೆಯಾ? ಇರೋ ಎನರ್ಜಿ ಎಲ್ಲ ಇದರಲ್ಲೇ ಹೋಯ್ತು, ಜಿಮ್ಮೆ ಬೇಡ. ಇವರೆಲ್ಲ ಏನು ಮಾಡ್ತಿದ್ದಾರೆ? ಓ, ಇವರೆಲ್ಲ ವರ್ಕರ್ ಆಗಿ ನಾಳೆ ಇದಕ್ಕೆ ತೆಪ್ಪೋತ್ಸವಕ್ಕೆ. ಈ ತೆಪ್ಪೋತ್ಸವ ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತಾರೆ? ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಈ ಸಮಯದಲ್ಲಿ ತೆಪ್ಪೋತ್ಸವ ಇದ್ದೇ ಇರುತ್ತೆ. ದೇವಸ್ಥಾನ ಯಾವಾಗ ಉದ್ಘಾಟನೆ ಆಯಿತು ಅಲ್ಲಿಂದ ಪ್ರತಿ ವರ್ಷ ಅದರದ್ದು ವರ್ಧಂತಿ ಅಂತ ಮಾಡ್ತಾರೆ ವರ್ಷಕ್ಕೊಂದ್ಸರಿ. ಅವಾಗ ಈ ತೆಪ್ಪೋತ್ಸವವನ್ನು ಮಾಡ್ತಾರೆ. ತುಂಗ ಆರತಿ ನಡೆಯುತ್ತೆ, ಅದಕ್ಕೋಸ್ಕರ ಸ್ಟ್ಯಾಂಡ್ ಹಾಕಿದ್ದಾರೆ. ಸಾಲಿಗೆ ನಿಂತು ಅದನ್ನ ತುಂಗ ಆರತಿ ಮಾಡ್ತಾರೆ. ತುಂಗ ಆರತಿ ನಾಳೆಗೆಲ್ಲ ಅಲಂಕಾರ ಮಾಡ್ತಾರೆ. ಹರಿಹರಪುರದಲ್ಲಿ. ಇದು ಮಠ 8ನೇ ಶತಮಾನದಲ್ಲೇ ಶಂಕರಾಚಾರ್ಯರಿಂದ ಆದಂತಹ ಮಠ ಇದು. ಅಂದ್ರೆ ಅವರು ಮಾಹಿಷ್ಮತಿಯಿಂದ ಮಂಡನ ಮಿಶ್ರನ್ನ ಕರ್ಕೊಂಡು ಅವರು ಇಲ್ಲಿ ಬರ್ತಾರೆ ಕರ್ನಾಟಕಕ್ಕೆ. ಕರ್ನಾಟಕ ಮೊದಲು ಇಲ್ಲಿ ಹರಿಹರಪುರಕ್ಕೆ ಬಂದು ಇಲ್ಲಿಂದ ಅವರು ಶೃಂಗೇರಿಗೆ ಹೋದ್ರು ಅಂತ ಪ್ರತೀತಿ ಇರುವಂತ. ಮೊದಲು ಶೃಂಗೇರಿ ಇದು ಹರಿಹರಪುರದಲ್ಲಿ, ನಂತರ ಶೃಂಗೇರಿ ಅಂತ ಹೇಳಿ ಪ್ರತೀತಿ ಇರುವಂತದ್ದು. ಇದನ್ನೇ ದಕ್ಷ ಯಾಗ ಮಾಡಿದ ಸ್ಥಳ ಅಂತಾನೆ ಇದೆ ಈ ಜಾಗಕ್ಕೆ. ಅಗಸ್ತ್ಯರು ತಪಸ್ ಮಾಡಿದಂತಹ ಸ್ಥಳ ಅನ್ನುವಂತಹ ಹೆಸರು ಸಹ ಇದಕ್ಕೆ ಇದೆ.
ಹಾಗೆ ದಕ್ಷಯಜ್ಞಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪಕ್ಕದಲ್ಲಿ ಕೊಪ್ಪ ಅಂತಿರೋದು ಕೋಪದ ವೀರಭದ್ರ ಅಂತಾನೆ ಅದು ಇಲ್ಲಿನ ಪಾರ್ವತಿ ಪ್ರಸಿದ್ಧ ಇದಾಗದು ಇಲ್ಲೇನಾ? ಹೌದು ಪಾರ್ವತಿ ದಕ್ಷಯಜ್ಞ ದಕ್ಷಯಜ್ಞ ಮಾಡಿರೋ ಸ್ಥಳ ಇದು ಇದೆ ನಾವು ಆಕೆ ಬೆಂಕಿ ಹೌದು. ಹಾಗಾಗಿ ಕೋಪದ ವೀರಭದ್ರ ಅನ್ನೋ ಹೆಸರಿನಲ್ಲೇ ಕೊಪ್ಪ ಅನ್ನೋ ಹೆಸರು ಬಂದಿರುವಂತಹದ್ದು. ವೀರಭದ್ರ ದೇವಸ್ಥಾನ ಇದು ತುಂಬಾ ಪ್ರಸಿದ್ಧವಾಗಿರುವ ಕೊಪ್ಪ ಅಂದ್ರೆ ಇತಿಹಾಸ ಇದು ಹೇಳುತ್ತೆ. ಕೋಪದ ವೀರಭದ್ರನ ಇಲ್ಲಿ ಹೆಸರು. ದೇವರ ಮನೆ ಅಂತ ಹೇಳಿ ಒಂದು ಗುಡ್ಡ ಇದೆ, ಹಾ, ಅಲ್ಲಿ ದಕ್ಷಯಜ್ಞ ನಡೆದಂತಹ ಸ್ಥಳ ಅನ್ನುವಂತಹದ್ದು ಸಹ ಇಲ್ಲಿನ ದೇವರ ಮನೆ, ದೇವರ ಮನೆ ಕಾಡು. ಅಂತ ಹೇಳಿ. ಕಾಡು ಗುಡ್ಡ ಇದೆ. ಇವೆಲ್ಲೂ ಸಹ ಈ ಸುತ್ತಮುತ್ತಲು ಈ ಒಂದು ಈ ಭಾಗ ಶೃಂಗೇರಿ ಭಾಗವೇ ಒಂದು ದೈವಿಕವಾಗಿರುವಂತಹ ಸ್ಥಳ, ತಪಸ್ಸಿನ ಸ್ಥಳಗಳಿವೆಲ್ಲ. ಈ ಹರಿಹರಪುರದಲ್ಲಿ ಲಕ್ಷ್ಮೀ ನರಸಿಂಹ ದೇವಿ ಸ್ಥಾಪನೆ ಆಗಿದೆಲ್ಲ, ಅದಕ್ಕೇನು ಐತಿಹ್ಯ? ಏನಂದ್ರೆ ಈ ಸಾಮಾನ್ಯವಾಗಿ ಶೃಂಗೇರಿ ಶಾರದಾಂಬ ಮಠ ಏನಿದೆ ಇದು ಮೂಲ ಏನಿದೆ ಇಲ್ಲಿಂದ ಅಲ್ಲಿಗೆ ಶೃಂಗೇರಿಗೆ ಇರುವಂಥದ್ದು. ಈ ಲಕ್ಷ್ಮೀ ನರಸಿಂಹ ಅನ್ನುವಂಥದ್ದು ಇಲ್ಲಿನ ಒಟ್ಟು ಅಧಿದೇವತೆ, ಒಂದು ಕ್ಷೇತ್ರಕ್ಕೆ ಒಂದು ಅಧಿದೇವತೆ ಅಂತ ಇರುತ್ತೆ. ಹಾಗಾಗಿ ಇಲ್ಲಿನ ಶಾರದಾ ಲಕ್ಷ್ಮೀ ನರಸಿಂಹ ಅಂತಾನೆ ಇಲ್ಲಿ ಅವರು ಪೂಜೆ ಮಾಡ್ಕೊಂಡು ಬರ್ತಾ ಇರುವಂತಹ ಪದ್ಧತಿ ಇರುವಂಥದ್ದು, ಮೊದಲಿಂದಲೂ ಹಾಗೆ ಇರುವಂತಹದ್ದು. ಮೂಲ ದೇವರನ್ನ ಹೌದು, ಯಾವಾಗ್ಲೂ ಅದಕ್ಕೆ ಮನ್ನಣೆ ಕೊಟ್ಟೆ ಮಾಡ್ತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದೆಲ್ಲ ಬರುತ್ತೆ. ಹೌದು. ನಮಸ್ತೆ. ಇವೆಲ್ಲ ಹೀಗೆ ಮುಂಚೆ ಥರನೇ ಇದೆ. ಎಲ್ಲ ನ್ಯಾಚುರಲ್ ಆಗಿದೆ ಎಲ್ಲ. ಕೃತಕವಾಗಿ ಏನು ಮಾಡಿದ್ದಿಲ್ಲ ಸದ್ಯ. ಇನ್ನು ಬಿದಿರು ಬೊಂಬು ಇವೆಲ್ಲ ಇದಾವಲ್ಲ, ಎಲ್ಲ ಉಳಿಸ್ಕೊಂಡಿದ್ದೀವಿ. ಎಲ್ಲ ಉಳಿಸ್ಕೊಂಡಿದ್ದೀರಿ. ನೀವು 27 ವರ್ಷದ ಹಿಂದೆ ಬಂದಾಗಲೂ ಹೇಗಿತ್ತು ಹಾಗೆ ಇದಕ್ಕಿಂತ ದಟ್ಟವಾಗಿತ್ತು. ಈಗ ಜನ ಓಡಾಟ ಮಾಡಿ ಮಾಡಿ ಇಷ್ಟು ಬದಲಾವಣೆ ಆಗಿದೆ. ಮನುಷ್ಯ ಎಲ್ಲಿ ಕಾಲಿಟ್ರು ಒಂದಷ್ಟು ಭಸ್ಮಾಸುರ ಇದ್ದೇ ಇರುತ್ತೆ ಹಾವಳಿ. ಹಾಗಾಗಿ ಒಪ್ಕೋಬೇಕು. ಹೌದು, ಒಪ್ಕೊಳ್ಳೇಬೇಕು. ಮತ್ತೆ ಕೆಲವು ಅನುಕೂಲತೆಗೋಸ್ಕರ ಕೆಲವನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅನುಕೂಲಕ್ಕೆ ತಕ್ಕಂತೆ ಕೆಲವನ್ನ ಜೋಡಿಸ್ಕೊಳ್ತೀವಿ. ಮುಂಚೆ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಹಂಗೆಲ್ಲ ಇದ್ದದ್ದು ಮೊದಲಿಂದಲೂ ಈಗಲೂ ಇದೆ ಕಾಡು ಪ್ರಾಣಿಗಳು, ಇಲ್ಲ ಅಂತಿಲ್ಲ. ಆದ್ರೆ ಕ್ರೂರ ಮೃಗಗಳು ಕಡಿಮೆ. ಸಾಫ್ಟ್ ಜಿಂಕೆ ಇರ್ಬೋದು, ಮೊಲ ಇರ್ಬೋದು, ಅವೆಲ್ಲ ಇಲ್ಲೇ ಓಡಾಡ್ತಿರ್ತವೆ ಈ ಭಾಗದಲ್ಲಿ. ಇಲ್ಲೇ ಮಕ್ಕಳಿಗೆ ಎದುರಿಗೆ ಕಾಣಿಸುತ್ತೆ. ನವಿಲುಗಳಂತೂ ಬೇಕಾದಷ್ಟು ಸಿಗುತ್ತೆ. ಎಲ್ಲಾ ತರದ ಪಕ್ಷಿಗಳು ಇಲ್ಲಿ ಕಣ್ಣಿಗೆ ಸಿಗತ್ತೆ. ಪಕ್ಷಿಗಳು, ಪ್ರಾಣಿಗಳು ನೋಡ್ಲಿಕ್ಕೆ ಸಿಗತ್ತೆ. ಸಾಮಾನ್ಯವಾಗಿ ಕೆಲವು ಕಾಡೆಮ್ಮೆ, ಕಾಡುಕೋಣಗಳು ಇದಾವೆ ಹತ್ತಿರದಲ್ಲ, ಸ್ವಲ್ಪ ದೂರ ಪರಿಸರದಲ್ಲಿದ್ದಾವೆ ಎಲ್ಲ. ಅಂದ್ರೆ ರಕ್ಷಿತ ಅಭಯಾರಣ್ಯಗಳಿದೆ. ಹೌದು, ಅಭಯಾರಣ್ಯಗಳು. ಕೊಟ್ರೇಶನ ಮುಂಚೆ ನಾವು ತಿಳಿದಾರಲ್ಲ, ನಾವೇ ಲೇಟ್ ಮಾಡಿದ್ವಿ ಅನ್ಸುತ್ತೆ. ಇದು ಎಲ್ಲಿ ಹೋಗೋ ರಸ್ತೆ ಇದು? ಇದು ಈ ಕಡೆಗೆ ಬೊಮ್ಮಲಾಪುರ ಅಂತ ಬಂದು ಅಲ್ಲಿಂದ ತೀರ್ಥಹಳ್ಳಿ ಕನೆಕ್ಟ್ ಆಗುತ್ತೆ ರಸ್ತೆ. ಇದು ಹರಿಹರಪುರದಿಂದ ಅಲ್ಲಿ ಒಂದು ಮೇನ್ ರಸ್ತೆ ಹೋಗುತ್ತೆ, ಹೈವೇ. ಆ ಹೈವೇಯಿಂದ ಈ ರೋಡ್ಗೆ ಜಾಯಿನ್ ಆಗುತ್ತೆ. ಇದು ಈ ಹಳ್ಳಿಗಳನ್ನ ಜೋಡಿಸುವಂತ ಒಂದು ರಸ್ತೆ ಇದು, ಲಿಂಕಿಂಗ್ ರೋಡ್. ಇವೆಲ್ಲ ಹಳೆ ಮರಗಳು, ಯಾವ ಸಣ್ಣವಿಲ್ಲ. ಎಲ್ಲ ಹಳೆ ಮರಗಳು. ಹಲಸಿನ ಮರ ಎಲ್ಲ ಹಲಸಿನ ಮರ. 2 3 4 5 6 ಪೂರ್ಣ ಹಲಸಿನ ಮರಗಳು ಸಿಗ್ತವೆ. ಪ್ರಬೋಧಿನಿ ಗುರುಕುಲ್. ಇಲ್ಲಿ ಮಕ್ಕಳಿಗೆ ಸಹಜವಾಗಿ ಪ್ರಕೃತಿ ಸಹಜವಾಗಿ ತಿನ್ಲಿಕ್ಕೆ ಸಾಕಷ್ಟು ಹಣ್ಣು ದೈವದತ್ತ ಕೊಡುಗೆಗಳಿದೆ. ಪ್ರಬೋಧಿನಿ ಗುರುಕುಲಂ. ಪ್ರಾರ್ಥನೆ ಮಾಡಿಬಿಡ್ತೀನಿ. ಓ, RSS ಸ್ವಯಂ ಸ್ವೀಕೃತಂ ಸುಸಂಕಾರಯೇತ್ ಸಮುತ್ಕರ್ಷ ನಿಶ್ರೇಯಸಸ್ಯೈಕಮಗ್ರಂ